ಖಾಲಿ ಟ್ರಂಕ್ ಹೇಳಿಕೆಯ ಬೆನ್ನಲ್ಲೇ ಡಿಕೆಶಿಯನ್ನ ಭೇಟಿಯಾದ ತೇಜಸ್ವಿ ಸೂರ್ಯ. ರಾಜಧಾನಿ ಬೆಂಗಳೂರಿನಲ್ಲಿ ಟನಲ್ ರೋಡ್ ವಿಚಾರವಾಗಿ ಬಹಿರಂಗವಾಗಿ ವಿರೋಧಿಸಿದ್ದ ಸಂಸದ ತೇಜಸ್ವಿ ಸೂರ್ಯ ಅವರನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಇತ್ತೀಚೆಗೆ ಖಾಲಿ ಟ್ರಂಕ್ ಎಂದು ಟೀಕಿಸಿದ್ದರು. ಈ ಜಟಾಪಟಿಯ ನಡುವೆಯೂ ಇಂದು ತೇಜಸ್ವಿ ಸೂರ್ಯ ಡಿಸಿಎಂ ಡಿಕೆಶಿ ಅವರನ್ನ ಭೇಟಿಯಾಗಿದ್ದಾರೆ. ಟನಲ್ ರೋಡ್ ಬೇಡವಾದರೆ ಸೂಕ್ತವಾದ ಡಿಪಿಆರ್ ನೀಡಿ ಮಾತನಾಡಲಿ ಎಂದು ಸವಾಲು ಹಾಕಿದ್ದ ಡಿಕೆ ಶಿವಕುಮಾರ್ ಅವರು ತೇಜಸ್ವಿ ಸೂರ್ಯ ಅವರಿಗೆ ಸವಾಲು ಹಾಕಿದ್ದರು. ಈ ಹಿನ್ನೆಲೆ ಇಂದು ಡಿಸಿಎಂ ನಿವಾಸಕ್ಕೆ ಆಗಮಿಸಿ ಚರ್ಚಿಸಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಬೆಂಗಳೂರು ಟ್ರಾಫಿಕ್ ಗುಂಡಿ ಸಮಸ್ಯೆ ಬಗ್ಗೆ ವಿಸ್ತೃತವಾದ ಚರ್ಚೆ ನಡೆಸಿದ್ದಾರೆ. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ತೇಜಸ್ವಿ ಸೂರ್ಯ, ಡಿಕೆ ಶಿವಕುಮಾರ್ ಅವರ ಜೊತೆ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದೆ. ಬೆಂಗಳೂರು ಟ್ರಾಫಿಕ್ ಗುಂಡಿ ಸಮಸ್ಯೆ ಬಗ್ಗೆ ವಿಸ್ತೃತವಾದ ಚರ್ಚೆ ಆಯಿತು. ಬಹಳ ಸೌಹಾರ್ದಯುತವಾಗಿ ಚರ್ಚೆ ಆಯಿತು. ಶಾಂತವಾಗಿ ನಾನು ಕೊಟ್ಟ ಪ್ರೆಸೆಂಟೇಷನ್ ಅನ್ನು ಅವರು ಆಲಿಸಿದ್ದಾರೆ. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ. ವಿಶೇಷವಾಗಿ ಟನಲ್ ರೋಡ್ ಕುರಿತು ಚರ್ಚೆ ಮಾಡಿದೆ ಎಂದು ತಿಳಿಸಿದರು. ಬೆಂಗಳೂರು ಮೆಟ್ರೋಗೆ ನಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಿದೆ, ಯೆಲ್ಲೋ ಲೈನಲ್ಲಿ ನಮ್ಮ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ, ಬೆಂಗಳೂರಿನ ಸಬರ್ಬನ್ ರೈಲಿಗೆ ನಮ್ಮ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ, ಬೆಂಗಳೂರಿನ ರಸ್ತೆಗಳಿಗೆ ಕೇಂದ್ರ ಸರ್ಕಾರದಿಂದ ಎಷ್ಟು ಹಣ ಬಂದಿದೆ, ಇದನ್ನೆಲ್ಲ ಇನ್ನೊಂದು ಸಂದರ್ಭದಲ್ಲಿ ಬಹಳ ವಿಸ್ತೃತವಾಗಿ ಹೇಳೋಣಂತೆ. ಈ ಮೀಟಿಂಗು ಒಂದು ಕನ್ಸ್ಟ್ರಕ್ಟಿವ್ ಸ್ಪಿರಿಟ್ ಇಂದ ಮಾಡಬೇಕು ಅಂತ ಬಂದಿದ್ದು. ಅವರು ಅದೇ ಸ್ಪಿರಿಟ್ ಇಂದ ಈ ಮೀಟಿಂಗ್ ಮಾಡಿದ್ದಾರೆ. ಈ ಹೊರಗಡೆ ಬಂದಿದ ತಕ್ಷಣ ನೀವು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟು ಇದೆಲ್ಲ ಇನ್ಯಾವುದೋ ಡೈರೆಕ್ಷನ್ಗೆ ಹೋಗೋದು ಅವಶ್ಯಕತೆ ನನಗಿಲ್ಲ. ಆದ್ರೆ ಅಲ್ಲ, ಈಗ ಮೀಟಿಂಗ್ ಆದ ನಂತರ ನಮ್ಮ ಕಡೆ ಆಗಿರುವಂತ ಚರ್ಚೆದು ನಿಮಗೆ ವಿಷಯ ತಿಳಿಸಿದ್ದೀನಿ. ಡಿಸಿಎಂ ಅವರು ಅವರ ಅಭಿಪ್ರಾಯ ಏನಿದೆ ಅನ್ನೋದನ್ನ ತಿಳಿಸ್ತಾರೆ. ಈ ಎಲ್ಲಾ ಯೋಜನೆಗಳನ್ನ ಕೇಂದ್ರ ರಾಜ್ಯ ಸರ್ಕಾರಗಳು ನಾವು ಒಟ್ಟಿಗೆ ಸೇರಿ ಮಾಡಬೇಕು ಅನ್ನುವಂಥ ನಮ್ಮ ಹಂಬಲ ಇದೆ. ಬೆಂಗಳೂರು ಜನಕ್ಕೆ ಒಟ್ಟಿನಲ್ಲಿ ಒಂದು ಒಳ್ಳೆ ಸೊಲ್ಯೂಷನ್ ಸಿಗಬೇಕು. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದಿದೆ. ಇದಕ್ಕೆ ನಾವು ಯಾವ್ಯಾವ್ದು ಒಳ್ಳೇದಿದೆ ಅದಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳಿ ಬಂದಿದ್ದೀವಿ. ನಾಳೆ ಅವರು ಯಾವ್ದು ಮಾಡ್ತಾರೆ, ಏನ್ ಮಾಡ್ತಾರೆ, ಯಾವ್ದನ್ನ ಬಿಡ್ತಾರೆ ಅನ್ನುವಂಥದ್ದು ಅವ್ರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಸರಿಯಾಗಿರೋದಕ್ಕೆ ಸಪೋರ್ಟ್ ಮಾಡ್ತೀವಿ, ಸರಿಗಿಲ್ಲ ಅಂದಿದ್ದಕ್ಕೆ ವಿರೋಧ ಮಾಡ್ತೀವಿ. ಎಲ್ಲಾ ಸರ್ಕಾರಗಳು ಕ್ರಿಯೇಟ್ ಮಾಡೋದು, ಒಂದ್ ಕಡೆ ಇನ್ನೊಂದ್ ಕಡೆ ಮಾಡೋದು, ಇನ್ನೊಂದ್ ಕಡೆ ಫ್ಲೈಓವರ್ ಮಾಡೋದು, ಒಂದು ಬಾಟಲ್ನೆಕ್ ಮಾಡೋದು. ನಾನು ಅದಕ್ಕೋಸ್ಕರನೇ ಎಲ್ಲಾ ಸರ್ಕಾರಗಳು ಡಿಕೆ ಶಿವಕುಮಾರ್ ಅವರು ಸೊಲ್ಯೂಷನ್ ನೋಡಿ, ಡಿಕೆ ಶಿವಕುಮಾರ್ ಅವರು ಈ ಎಲ್ಲ ಸಲಹೆಗಳನ್ನ ಬಹಳ ಶಾಂತವಾಗಿ ಆಲಿಸಿದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಸ್ ದ ಸೊಲ್ಯೂಷನ್. ತೇಜಸ್ವಿ ಸೂರ್ಯ ಸೊಲ್ಯೂಷನ್ ಅಲ್ಲ, ಡಿಕೆ ಶಿವಕುಮಾರ್ ಅವ್ರ ಸೊಲ್ಯೂಷನ್ ಅಲ್ಲ, ಕಾಂಗ್ರೆಸ್ ಬಿಜೆಪಿ ಅಲ್ಲ ಸೊಲ್ಯೂಷನ್. ಟ್ರಾಫಿಕ್ ಸಮಸ್ಯೆಗೆ ಸೊಲ್ಯೂಷನ್ ಯಾವುದು ಅಂತಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಸ್ ದ ಸೊಲ್ಯೂಷನ್. ಸೊ ಹೆಚ್ಚು ಮೆಟ್ರೋ, ಹೆಚ್ಚು ಸಬರ್ಬನ್ನು, ಹೆಚ್ಚು ಬಸ್ಗಳು, ಇದೆಲ್ಲದರ ಕುರಿತಾಗಿ ಚರ್ಚೆ ನಡೆದಿದೆ. ಸಿದ್ದರಾಮಯ್ಯನವರ ಹಿಂದಿನ ಸರ್ಕಾರ ಇರಬೇಕಾದ್ರೇನೆ BMTCಯ ಜೊತೆಗೆ ಚಿಕ್ಕ ಬಸ್ಗಳನ್ನ ನಡೆಸೋದಕ್ಕೋಸ್ಕರ ಕೆಲವು ಖಾಸಗಿ ಸಂಸ್ಥೆಗಳಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ಹಿಂದಿನ ಕಾಂಗ್ರೆಸ್ ಸರ್ಕಾರನೇ ಇಂಟರ್ ಮಿನಿಸ್ಟೀರಿಯಲ್ ಗ್ರೂಪ್ ಒಂದು ಸಜೆಷನ್ ಕೊಟ್ಟಿತ್ತು. ಅದನ್ನು ಕೂಡ ಕನ್ಸಿಡರ್ ಮಾಡಿ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಬೆಂಗಳೂರಿನ ಚಿಕ್ಕ ರಸ್ತೆಗಳಿದೆ, BMTCಯ ದೊಡ್ಡ ಬಸ್ಗಳು ಹೋಗೋದೇ ಇಲ್ಲ. ಅಲ್ಲಿ BMTCಗೆ ಪೂರಕವಾಗಿ BMTCಯ ಕೈ ಜೋಡಿಸುವಂಥದ್ರ ಜೊತೆಗೆ ಈ ಚಿಕ್ಕ ಬಸ್ಗಳನ್ನ ಚಿಕ್ಕ ರೋಡ್ಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋದ್ರ ಬಗ್ಗೆನೂ ಚರ್ಚೆ ಆಗಿದೆ. ಸಾಕಷ್ಟು ವಿಷಯಗಳು ಚರ್ಚೆ ಆಗಿದೆ. ಇದರಲ್ಲಿ ಯಾವ್ದು ಇಂಪ್ಲಿಮೆಂಟ್ ಮಾಡ್ತಾರೆ, ಯಾವ್ದು ಬಿಡಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು ಸರ್ಕಾರದಲ್ಲಿ ಅವರಿದ್ದಾರೆ. ಒಂದು ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿ ನನ್ನ ಪ್ರಕಾರ 2. ಒಳ್ಳೆ ಕೆಲಸಕ್ಕೆ ಕನ್ಸ್ಟ್ರಕ್ಟಿವ್ ಸಲಹೆ ಕೊಟ್ಟು ಇದನ್ನ ಮಾಡಿ ಅನ್ನುವಂಥದ್ದು ನಮ್ಮ ಜವಾಬ್ದಾರಿ. ಸರಿಗಿಲ್ಲ, ತಪ್ಪು ಮಾಡ್ತಾ ಇದ್ದಾರೆ ಅಂತಂದಾಗ ಅದನ್ನ ವಿರೋಧ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಇದೆರಡನ್ನೂ ಕೂಡ ನಾವು ಮಾಡ್ತಾ ಇದ್ದೀವಿ.